ಗೈಸ್, ನನ್ನ ಈ ಹೊಸ ಬ್ಲಾಗಿಗೆ ನಿಮ್ಗೆ ಸ್ವಾಗತ. ಈಗಾಗೈತ್ರಿ 1:45 ಮತ್ತ ಕ್ರಿಕೆಟ್ ನೋಡತ್ತೇವ್. ರೋಹಿತ್ ಶರ್ಮಾ ಅವ್ರ 30 ಹೊಡೆದಾರ. ವಿಕೆಟ್ ಹೋತ್ರಿ, ಬಾಳ್ ಬೇಜಾರಾಗತೈತ. ಅದಕ್ಕ ಏನ್ ಮಾಡೋದಂತ ಬ್ಲಾಗ್ ಚಾಲೂ ಮಾಡಿದೆ. ಇಷ್ಟು ತನ ಕ್ರಿಕೆಟ್ ನೋಡತ್ತಿದ್ದೆ, ಬೇಜಾರತ್ರಿ. ಏನ್ ಮಾಡೋದ್? ನಮ್ ಚಿಕ್ಕಮ್ಮ ಮಗ ಬಂದಾನ್ರಿ, ಅವ್ರ ಮನಿ ಒಂದ್ ಸ್ವಚ್ಛ ಮಾಡೋದೈತಿ. ಅಲ್ಲಿ ಹೋಗ್ಬೇಕೀಗ. ಹೋಗೋಣ. ಏನ್ ಸೀನ್ ಆಗ್ತೈತ ಎಲ್ಲಾ ಕ್ಲೀನ್ ಎಲ್ಲಾ ಮಾಡ್ಬೇಕ್ರಿ. ಯಾಕಂದ್ರ ಬಾಡಿಗೆದವ್ರು ಬರಾತೇ ಇಲ್ಲ ಅಲ್ಲಿ. ಈಗ ಒಬ್ರು ಬರಾತೇನ್ ಅಂದಾರ, ಅದಕ್ಕೆಲ್ಲಾ ಸ್ವಚ್ಛ ಮಾಡೋದು. ನೋಡ್ರಿ, ನಾನ್ ಬಂದೇನ ಮತ್ತೆ ಕೆಲಸ ಮಾಡೇವ. ಈಗ ಕಸ ಹೊಡ್ಯಾತೇನ, ಕಸ ಹೊಡಿ ತೋರಿಸ್ತೀನಿ. ಎರಡು ಮಕ್ಕಳು ಇಡೋ ಬಂದೆ. ಹೋಯ್ತಾ ಚುಮ್ರ ಹಂಗೆ ಹೋಗ ನೋಡಿ ಫ್ರೆಂಡ್ಸ್, ಅನ್ನಿ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್. ಗೈಸ್ ನೋಡ್ರಿ, ಈಗ ಇಲ್ಲಿ ಒಳಗಿನ ಕಸ ಅವ್ರ ಅಂಕಲದ್ದು ಹೊಡಿತಾರಂತ. ನಾವ್ ತೆಳಗಿಂದು ಹೊಡಿಬೇಕಂತ ತೆಳಗಿಂದು ಕಿಟಕಿ ಎಲ್ಲಾ ಜಾಡ್ಸೋದೈತ್ರಿ. ಜಾಡಿಸ್ತೇವ್. ನಮ್ ತಮ್ಮ ಜೊತೆ ಹೋಯ್ತೇನೆ ನಾನು. ಗೈಸ್ ನೋಡ್ರಿ, ತೆಳಗ್ ಬಂದೇವ್. ನಮ್ ತಮ್ಮ ಕೆಲಸ ಮಾಡತಾನ. ಮಾಡಪ್ಪ, ಚಾಲು ಮಾಡ. ಬಾಯ್ರಿ. ಅಲ್ಲೂ ಇದು ತಗೋ, ಗರೋಸೆ ಅಲ್ಲ. ತೆಳಗ್ ಬೀಳ್ಬೇಕು ನೋಡೋದೆಲ್ಲ. ಅದು ಈ ಕಡೆ ಹತ್ತದಿ. ಆತ. ನೋಡ್ರಿ ಗಾಯ್ಸ್, ಇದು ಅವ್ರದ ಮನಿ ಐತಿ. ಅದಕ್ಕ ಅವ್ನ್ ಕಲ್ಸಾಚೆನ ಎಲ್ಲಾ ಬರಬ್ಬರ್ ಮಾಡಾತನ. ಬರಬ್ಬರ್ ಜಾಡಸ್ಕೋ. ನೋಡ್ರಿ ಗಾಯ್ಸ್, ಇಲ್ಲಿ ಬಾಜು ಪಪ್ಪಾಯ ಆಗ್ಯಾವ. ಖರೆ ಅವ್ರದ ಬೇರೆದವ್ರದ ನಾವ್ ತಿನ್ನಾಕ ಮನಸ್ಸಿಲ್ಲ. ಮತ್ತೆ ಬೇಕಂದ್ರೆ ಚೋರಿ ಮಾಡ್ಬೇಕಾಗ್ತೈತ. ಅದ ಕೆಲ್ಸ ನಾವ್ ಮಾಡೋದಿಲ್ಲ. ಲಗ ಮಾಡ. ಎಲ್ಲಾ ಸ್ವಚ್ಛ ಆಗ್ಬೇಕು ನೋಡ. ಸ್ವಚ್ಛ. ಹಂಗ್ ಬರ್ಬೇಡ ಒಂದ ಸಲ. ಅಷ್ಟು ತಗೊಂಗ್ ಸಾವಕಾಶ. ಇನ್ನು ಉಳಿಬಾರ್ದು ನೋಡ. ಹೀಗಾಗೈತ್ರಿ ಸಂಜೀಕ. ಮತ್ತ ಅವಾಗ ಮಧ್ಯಾಹ್ನ ನಮ್ಮ ಅಂಕಲ್ ಮನೆ ಎಲ್ಲಾ ಸ್ವಚ್ಛ ಮಾಡಿದ್ವಿ. ಮತ್ ಸ್ವಚ್ಛ ಮಾಡಿ ಸ್ವಲ್ಪ ಎಡಿಟಿಂಗ್ ಎಲ್ಲಾ ಮಾಡೋದಿತ್ರಿ. ಎಡಿಟಿಂಗ್ ಮಾಡಿದೆ. ಮತ್ತೀಗ ದೀಪ ಹಚ್ತೇನ. ದೀಪ ಹಚ್ಚಿ ನನ್ ಮಂಡೇ ಒಂದ್ ಪ್ರೆಸೆಂಟೇಶನ್ ಕೊಡ್ಬೇಕಂತ ಐತ್ರಿ. ಆ ಪ್ರೆಸೆಂಟೇಶನ್ ರೆಡಿ ಮಾಡ್ತೇನ. ಮತ್ತ ಅದ್ರೊಳಗ ಹೆಂಗ್ ರೆಡಿ ಮಾಡ್ತೇನ, ಅದಕ್ಕೆ ಏನೇನ್ ಬೇಕಾಗ್ತೈತ
ಅಂತ ನಿಮ್ಗೆ ತೋರಿಸ್ತೇನ ನೋಡ್ರಿ. ಮತ್ ಇವತ್ತ ರೋಕೋದ ಪಾರ್ಟ್ನರ್ಶಿಪ್ ನೋಡಿದೆ. ನಾ ಬೆಳಗ್ಗೆ ಬೈ ಮಿಸ್ಟೇಕ್ ಹೇಳಿದೆ ಅದ ರೋಹಿತ್ ಶರ್ಮಾ ಔಟ್ ಆದ್ರ ಅಂತ. ಖರೆ ಔಟ್ ಆಗಿಲ್ಲ, ಶುಭಮನ್ ಗಿಲ್ ಔಟ್ ಆಗಿದ್ರ. ಮತ್ತ ಮಸ್ತ್ ಆದ್ರ ಗೇಮ್ ನೋಡಿದೆ ನಾನು ಇವತ್ತ. ಇಂಡಿಯಾ ಗೆಲ್ತ ಫುಲ್ ಖುಷಿ ಆದ. ಅದ್ರೊಳಗು ರೋಹಿತ್ ಶರ್ಮಾದ 100 ಆತಲ್ರಿ, ಅದ್ ಬ್ಯಾರೇನೆ ಇರ್ತದ. ಮತ್ತ ವಿರಾಟ್ ಕೊಹ್ಲಿ 74 ರನ್ಸ್, ಫುಲ್ ಮಜಾ ಬಂತ್ರಿ. ಈಗ ಮೊದಲ್ ದೀಪಾ ಹಚ್ತೇನ್ರಿ. ದೀಪಾ ಹಚ್ಚಿ ಪ್ರೆಸೆಂಟೇಶನ್ ಈಗ ಹೆಂಗ್ ರೆಡಿ ಆಗ್ತೇನೆ ತೋರಿಸ್ತೇನೆ. ಲೆಟ್ಸ್ ಗೋ. ನೋಡ್ರಿ ಮ್ಯಾಕ್ ಬಂದೆ ನಾನ ದೀಪಾ ಹಚ್ಬೇಕಂತ. ಅದಕ್ಕ ಮದಷ್ಟು ಕಸ ಎಲ್ಲ ಹೊಡೆದೆ. ಬಾಳ ದಿನ ಆಗಿತ್ರಿ ಇಲ್ಲಿ ಕಸಾದು ಏನು ಹೊಡ್ತಿಲಾಗಿದ್ದೆ. ಅದಕ್ಕ ಬಂದು ಮೊದಲ್ ಕಸ ಹೊಡೆದೆ. ಈಗ ದೀಪಾ ಹಚ್ಚೋಣ. ಒಂದ್ ಬೇಜಾರಾಗೋದ್ ಮಾತೇನಂದ್ರ ಈ ರೂಮಿನ ಬಾಡಿಗೆದವ್ರು ಬರತಾರ್ರಿ. ಮತ್ ಅವ್ರು ಇರ್ತಾರ. ಆಮೇಲೆ ನಂಗೆ ಇಲ್ಲಿ ಮ್ಯಾಗ್ ಬರಾಕ್ ಆಗೋಂಗಿಲ್ಲ, ಹಿಂಗ್ ವಿಡಿಯೋಸ್ ಮಾಡಕ್ ಹೋಗಿಲ್ಲ. ಅದ ಬೇಜಾರ್ ಆಗ್ತೈತ್ರಿ. ಇರ್ಲಿ, ಏನಾಗ್ತೈತ್ ಅವ್ರು. ದೀಪಾ ಹಚ್ತೇನೆ ಗೈಸ್ ಈಗ. ನೋಡ್ರಿ ಗೈಸ್, ದೀಪ ಹಚ್ಚಿದ್ರೆ ಈಗ 5 ನಿಮಿಷ ಸೈಲೆಂಟ್ ಆಗಿ ಕುಂತ ಆಮೇಲೆ PPT ಪ್ರೆಸೆಂಟೇಶನ್ ಚಾಲು ಮಾಡೋದು. ಲೆಟ್ಸ್ ಗೋ. ದೀಪ ಎಲ್ಲ ಹಚ್ಚಾತ್ರಿ. ಮತ್ತ 5 ನಿಮಿಷ ಕುಂತೆ ನಾನೀಗ. ಈಗ ನನ್ PPT ತೆಗ್ದೇನ. ಅಂದ್ರ ಮೊದಲ್ ಪೇಪರ್ PPT ಮಾಡಂದಿದ್ ಸರ್, ಅದು ಮಾಡಿದೇರಿ. ನೋಡ್ರಿ ಇಲ್ಲಿ. ಅಂದ್ರ ಏನೇನ್ ಕಂಟೆಂಟ್ ಇರ್ತೈತಲ್ರಿ ಸೆಮಿನಾರ್ ಮಾಡೋ ಮುಂದ, ಅದಕ್ಕೆಲ್ಲಾ ಇದ್ರೊಳಗ್ ಬರ್ದಿದ್ದೆ. ಮತ್ತ ಅದ ನೋಡ್ ಹೇಳ್ಬೋದಿತ್ತ. ಖರೆ ನಂಗ ಅದ್ ಮತ್ತ ಎಲ್ಲಾ ಬರ್ಕೊಂಡ್ ಕುಂದಿರ್ಬೇಕಲ್ರಿ. ಇಲ್ಲೂ ಬರ್ತೇನ್. ಮತ್ತೆ ಹಿಂದ 2 ಪೇಜ್ ಬೇಕ್ರಿ. ಅದಕ್ಕ ಎಲ್ಲಿ ಬರೆಯೋದಂತ ಸುಮ್ನ ಪ್ರೆಸೆಂಟೇಶನ್, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ಬಿಟ್ಟೆ. ನೋಡ್ರಿ, ಟೋಟಲ್ 8 ಸ್ಲೈಡ್ ಅದಾವ್ರಿ. ಮತ್ತೀಗ ಇದಕ್ಕ ರೆಡಿ ಆಗ್ಬೇಕು ನಾನೀಗ. ಫಸ್ಟ್ ಏನಿಲ್ರಿ, ಬೇಸಿಕ್ ಲೆವೆಲ್ ಒಳಗ್ ಮೊದಲ ಇಂಟ್ರಡಕ್ಷನ್ ಕೊಡ್ಬೇಕಾ. ನನ್ನ ಹೆಸರು ಸಿದ್ಧಾರ್ಥ. ಮತ್ತ ಐ ಆಮ್ ಫ್ರಮ್ BCA 5th ಸೆಮಿಸ್ಟರ್. ಮತ್ ನಮ್ದು ಟಾಪಿಕ್ ಹೆಸರು ಏನಿರ್ತೈತ, ನಂದು ಟಾಪಿಕ್ ಐತಿ ಕಾಂಟೆಂಟ್ ಫಾರ್ಮ್ಯಾಟ್ಸ್, ಅದ್ರೊಳಗ ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ಸ್. ಇಷ್ಟ ಹೇಳೋದ್ರಿ. ಮತ್ತ ಮೇನ್ ಒಂದ್ ಮಾತು ನೆನ್ ಬರ್ತೈತ್ರಿ ಸೆಮಿನಾರ್ ಕೊಡೋ ಮುಂದ, ಏನಂದ್ರ ಎಲ್ಲಾರ ಜೊತೆ ಐ ಕಾಂಟ್ಯಾಕ್ಟ್ ಇಡ್ಬೇಕ. ಅಂದ್ರ ಸ್ಟೂಡೆಂಟ್ಸ್ ಕುಂತಿರ್ತಾರಲ್ರಿ ಅವ್ರ ಜೊತೆ. ಅಂದ್ರ ನಮ್ ಇದ್ರಲ್ಲೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದ. ಮತ್ ನಾವ್ ಎಲ್ಲಾ ಹೇಳೋ ಮುಂದ ಎಲ್ಲಾ ಮೀನಿಂಗ್ಫುಲ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕ. ನೀವಿಲ್ಲಿ ನೋಡ್ಬೋದ ಕಂಟೆಂಟ್ ಫಾರ್ಮ್ಯಾಟ್ಸ್. ಇದಕ್ಕಿಂತ ಮೊದ್ಲು ನೋಡ್ರಿ ಇಲ್ಲಿ ಕಾಂಟೆಂಟ್ ಫಾರ್ಮ್ಯಾಟ್ಸ್ ಅಂತ ಐತಿ. ಮತ್ತೆ ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ಸ್. ಮೊದಲ ಕಾಂಟೆಂಟ್ ಅಂದ್ರೆ ಏನಂತ ಹಿಂಗ ಬೇಸಿಕ್ ಲೆವೆಲ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರ ಅವ್ರು ತಿಳ್ಕೊತಾರ, ಇವಂಗ್ ಏನ್ರ ಗೊತ್ತೈತಿ ಇದ್ರ ಬಗ್ಗೆ ಅಂತ ಅವ್ರು ತಿಳ್ಕೊತಾರ. ನಮ್ ಕರೆ ಅಷ್ಟು ಪೂರಾ ಓವರ್ ಆಲ್ ಟಾಪಿಕ್ ಬಗ್ಗೆ ಏನೂ ಗೊತ್ತಿರೋಂಗಿಲ್ಲ. ಅಂದ್ರೆ ಬೇಸಿಕ್ ಅಷ್ಟ ಗೊತ್ತಿರ್ತೈತ್ರಿ. ಅದ ಪರ್ಫೆಕ್ಟ್ ಮಾಡ್ಕೊಂಡ್ ಅದ ಹೇಳ್ತೇವ ಅವ್ರಿಗೆ. ಕಾಂಟೆಂಟ್ ಫಾರ್ಮ್ಯಾಟ್ಸ್. ಈ ಕಾಂಟೆಂಟ್ ಅಂದ್ರೆ ಏನ್ರಿ, ಈಗ ನಾವು ಮಂದಿಗೆ ಏನ್ ತೋರಿಸ್ತೇವ ಅದ. ಇದು ಹಿಂಗೂ ಅನ್ಬೋದು. ಖರೆ ಅಲ್ಲಿ ಏನ್ ಬೆಸ್ಟ್ ಅನ್ಬೋದು ಅಂದ್ರೆ, ದೇರ್ ಕ್ಯಾನ್ ಬಿ ಇಮೇಜ್ ಆರ್ ವಿಡಿಯೋಸ್ ಆರ್ ಡಾಕ್ಯುಮೆಂಟ್ಸ್ ಅವ್ರ ವೆಬ್ಸೈಟ್ ವಿಚ್ ಹೆಲ್ಪ್ಸ್ ದ. ಅವ್ರ ಕಾಂಟೆಂಟ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರ ಮೊದಲು ಕಾಂಟೆಂಟ್ ಎಕ್ಸ್ಪ್ಲೇನ್ ಮಾಡ್ರಿ. ಕಾಂಟೆಂಟ್ ಅಂದ್ರ ಇಮೇಜ್ ಅಥವಾ ವಿಡಿಯೋಸ್ ಅಥವಾ ಡಾಕ್ಯುಮೆಂಟ್ಸ್. ಇದು ನಮ್ಗೆ WCMS ಸಬ್ಜೆಕ್ಟ್ ಐತಿ. ಅದಕ್ಕೆ ನಾವು ವೆಬ್ಸೈಟ್ ತಗೋತೇನ. ಈ ಸಬ್ಜೆಕ್ಟ್ ಒಳಗೆ ನಮ್ಗೆ ಎಲ್ಲಾ ವೆಬ್ಸೈಟ್ ಬಗ್ಗೆ ಹೇಳ್ತಾರ. ವೆಬ್ಸೈಟ್ ಅದ್ರೊಳಗಂತ ಇನ್ಫಾರ್ಮೇಶನ್ ಇರ್ತೈತ, ಅದ ಯೂಸರ್ಸ್ ಈಗ ಯೂಸ್ಫುಲ್ ಇರ್ತೈತ್ರಿ. ಅದಕ್ಕ ಅದು ಯಾವ್ದ್ರ ಒಳಗೆ ಇರ್ಬೋದು. ಈಗ ಅಂದೆ ನಾ ಇಮೇಜ್, ವಿಡಿಯೋಸ್, ಡಾಕ್ಯುಮೆಂಟ್ಸ್. ಇಷ್ಟ ಹೇಳಿದ್ರೆ ಕಾಂಟೆಂಟ್ ಅಂದ್ರೆ ತಿಳಿತ. ಕಾಂಟೆಂಟ್ ಒಳಗೆ ಫಾರ್ಮ್ಯಾಟ್ ಇರ್ತಾವ್ರಿ. ಟೆಕ್ಸ್ಟ್ ಒಳಗ ಆಯ್ತು. ಮತ್ ನಂಗೆ ಟೆಕ್ಸ್ಟ್ ಬಂದಿದ್ದ.
ಇಷ್ಟ ಮೊದಲು ಹೇಳೋದ್ರಿ. ಮತ್ತೆ ಓವರ್ ವ್ಯೂ ಆಫ್ ಕಾಮನ್ ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ಸ್ ಅಂಡ್ ದ ಯೂಸರ್ಸ್. ಇದಂತರೂ ಈಸಿ, ಅಲ್ಲೇ ಬರ್ದಿರ್ತದ ಪವರ್ ಪಾಯಿಂಟ್ ಓಪನ್ ಮಾಡಿದಾಗ. ಇದಂತೂ ಇಷ್ಟು ಓದ್ ಹೇಳ್ಬೋದ. ಮೊದಲು ಕಾಂಟೆಂಟ್ ಫಾರ್ಮ್ಯಾಟ್ ಹೇಳಾದ್ಮ್ಯಾಗ ನೆಕ್ಸ್ಟ್ ಸೆಕೆಂಡ್ ಸ್ಲೈಡಿಗೆ ಹೋಗ್ತೇವ. ಇಲ್ಲೇನೈತಿ ಕಾಂಟೆಂಟ್ ಫಾರ್ಮ್ಯಾಟ್ಸ್. ಇದ ಫಸ್ಟ್ ಈಗ ನಾರ್ಮಲ್ ಓದ್ ಹೇಳೋದ್ರಿ. These are the ways you present your content to your audience based on its medium, style or layout. ಕಾಂಟೆಂಟ್ ಫಾರ್ಮ್ಯಾಟ್ ಇದ ಅದೊಂದು ಫಾರ್ಮ್ಯಾಟ್ ಇರ್ತೈತ್ರಿ. ಅದ ಡಿಪೆಂಡ್ ಎದ್ರ ಮ್ಯಾಗ ಆಗ್ತೈತಿ ಅಂದ್ರ ಆಡಿಯನ್ಸ್ ನಿಮ್ದ ಎಷ್ಟ್ ಅದಾವ್ರಿ, ಸೈಜ್ ಭಾಳ ಅದಾರೇನ್, ಕಡಿಮೆ ಅದಾರೇನ್, ಸ್ವಲ್ಪ ಅದಾರ, ಹಂಗ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಆಡಿಯನ್ಸ್ ಅದು ಕೊಟ್ಟಾಗ ಇಲ್ಲಿ. ಓಕೆ, ಇಷ್ಟ ಎಕ್ಸ್ಪ್ಲೇನ್ ಮಾಡೋದವ್ರ ಈಗ. ಆಮೇಲೆ ಎಕ್ಸಾಂಪಲ್ ಇನ್ಕ್ಲೂಡ್ ಟೆಕ್ಸ್ಟ್, ವಿಡಿಯೋ, ಆಡಿಯೋ, ಇಮೇಜ್, ಇನ್ಫೋಗ್ರಾಫಿಕ್ ಆರ್ ಕರ್ಸಲ್. ಅದೇ ಪ್ರೊನೌನ್ಸ್ ಮಾಡಕ್ಕಾತಿಲ್ಲ. ಇದೇನಂದ್ರ ನಾ ಅವ್ರಿಗೆ ಹೇಳೋದ್ರಿ ಹಿಂಗ. ನಾ ಮೊದಲ ಅಂದಿದ್ದೆ ಅಲ್ರಿ ನಿಮಗ ಅಂತ, ನೀವು ಯಾವ್ದ್ರ ಲ್ಯಾಂಗ್ವೇಜ್ ಒಳಗೆ ಅವ್ರ ಒಟ್ಟು ಕನ್ವಿನ್ಸ್ ಆಗ್ಬೇಕ. ನೀವು ಕಾಂಟೆಂಟ್ ಮಾಡ್ಬೋದ, ವಿಡಿಯೋಸ್, ಆಡಿಯೋಸ್, ಇಮೇಜಸ್ ಒಳಗಂತ. ಈಗ ನೆಕ್ಸ್ಟ್ ಹೋಗೋಣ ಟೆಕ್ಸ್ಟ್ ಫೈಲ್. ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ಸ್ ಓವರ್ ವ್ಯೂ. ಪ್ಲೇನ್ ಟೆಕ್ಸ್ಟ್ ಫೈಲ್ ಯೂಶುವಲಿ ಹ್ಯಾವ್ ದ ಎಕ್ಸ್ಟೆನ್ಷನ್. ಈಗ ನಾವ ಅವ್ರ ಬೇಸಿಕ್ ಒಳಗ ಹೇಳ್ಕೊಡೋದ್ರಿ. ಬೇಸಿಕ್ ಅಂದ್ರ ಈಗ ನಾವ ಫೈಲ್, ಟೆಕ್ಸ್ಟ್ ಫೈಲ್ ಸೇವ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೇವೆ, .txt ಹಿಂಗ್ ಬರ್ತೇವೆ. ಹಿಂಗ್ ಹೇಳಿದ್ರ ಅವ್ರಿಗೆ ತಿಳಿತೈತ್ರಿ. ಆಮೇಲೆ ಸೆಕೆಂಡ್ ಒನ್, ದೇ ಆರ್ ಆಲ್ಸೋ ಕಾಲ್ಡ್ ASCII. ಆಮೇಲೆ ಇಂಥವ್ ಇರ್ತಾವಲ್ರಿ ಶಾರ್ಟ್ ಫಾರ್ಮ್, ASCII ಅಥವಾ ಯಾವ್ದ್ರ ಬೇರೆ ಅದ. ಇದ್ರದ ನಮ್ ತಲಿಯೊಳಗೆ ಬಂದ್ಬಿಡ್ಬೇಕು ಅವಾಗ ಆ ಟೈಮಿಂಗ್ ಹೇಳೋ ಮುಂದ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಟೆಕ್ಸ್ಟ್ ಫೈಲ್ಸ್ ಅಂತ. ನಾವೇನ್ರ ಹಿಂಗ ಮತ್ತ ಹಿಂದ ಪವರ್ ಪಾಯಿಂಟಿಂಗ್ ನೋಡ್ಕೊಂಡ್ ನಿಂತೀವಿ ಅಂದ್ರ ಅವ್ರಿಗೆ ತಿಳಿದ್ ಬಿಡ್ತೈತಿ ಇವ್ ಏನೂ ರೆಡಿ ಆಗಿಲ್ಲ, ಹಂಗ ಬಂದಾನಿಲ್ಲೇ ಹೇಳಾಕಂತ. ಇದ್ ಸ್ವಲ್ಪ ನೆನ್ಪಿಡ್ಕೋರಿ, ಪಾಯಿಂಟ್ ನೋಟೆಡ್. ಮತ್ ಇನ್ನೊಂದ್ ಮಾತು ಹೇಳ್ತೀನಿ ನಿಮ್ಗ, ಸ್ಟೇಜ್ ಮ್ಯಾಗ ಹೋದ್ರ ಇದಕ್ಕೂ ಹೆದರ್ಬೇಡ್ರಿ. ಮಂದಿ ಏನ್ ತಿಳ್ಕೊತಾರ ತಿಳ್ಕೊಲಿ, ನಮ್ದು ಏನಿರ್ತೈತೆ ಅಲ್ಲಿ ಹೋಗಿ ಹೇಳೋದ ಬರೋದಷ್ಟ. ಮಂದಿ ಬಾಳ ಮಾತಾಡ್ತಾರ ಹಿಂದ, ಆ ಟೆನ್ಷನ್ ತಗೊಳಂಗಿಲ್ಲ, ಮಸ್ತ್ ಹೇಳೋದ. ಈಗ ಸೆಕೆಂಡ್ ಪಾಯಿಂಟ್ ಏನೈತಿ, ASCII has now been replaced by Unicode. ಇದು ಸಿಂಪ್ಲಿ ಇದ್ರಾಗ ಏನಿಲ್ರಿ ಮಸಲಾ, ಹೆಂಗೈತಂಗ ಓದೋದ. ನೆಕ್ಸ್ಟ್, ಟೆಕ್ಸ್ಟ್ ಫೈಲ್ಸ್ ಕ್ಯಾನ್ ಬಿ ವ್ಯೂಡ್ ಆರ್ ಎಡಿಟೆಡ್ ವಿತ್ ಎನಿ ಟೆಕ್ಸ್ಟ್ ಎಡಿಟರ್. ಇದು ಕಾಮನ್ ಐತ್ರಿ, ಅವ್ರಿಗೆ ತಿಳಿತದ. ಟೆಕ್ಸ್ಟ್ ಫೈಲ್ಸ್ ಒಳಗ ವ್ಯೂಡ್ ಆರ್ ಎಡಿಟೆಡ್ ವಿತ್ ಎನಿ ಟೆಕ್ಸ್ಟ್ ಎಡಿಟರ್. ಯಾವ್ದಾರ ಟೆಕ್ಸ್ಟ್ ಎಡಿಟರ್ಲಿ ವ್ಯೂ ಮಾಡ್ಬೋದು, ನಾವು ಎಡಿಟ್ ಮಾಡ್ಬೋದ. ಇಷ್ಟ ಹೇಳೋದ್ರಿ, ಜನರಲ್ ಆಗಿ ಇಷ್ಟ ಹೇಳೋದು. ಈಗ ಥರ್ಡ್ ಸ್ಲೈಡಿಗೆ ಹೋಗ್ತೇವ, ಸಾರಿ ಫೋರ್ತ್ ಸ್ಲೈಡಿಗೆ. ಈಗ ಇದು ಓವರ್ ವ್ಯೂ ಅಂತ ಬಂತಲ್ರಿ, ಇದು ಕಾನ್ಸೆಪ್ಟ್ ಒಳಗೆ ಓವರ್ ವ್ಯೂ ಅಂತ ಐತಲ್ಲ, ನಿಮ್ಗೆ ತೋರಿಸ್ತೇನ್ರಿ. ಓವರ್ ವ್ಯೂ ಆಫ್ ಕಾಮನ್ ಟೆಕ್ಸ್ಟ್ ಫೈಲ್ ಅಂತ ಅಂಡ್ ದೇ ಯೂಸರ್ಸ್. ಓವರ್ ವ್ಯೂ ಅಂದಾಗ ಇದು ಬಂದೈತಿ ನೋಡ್ರಿ. ಇದ್ರೊಳಗ HTML ಫೈಲ್ಸ್ ಬರ್ತಾವ, ಮತ್ತ XML ಫೈಲ್ಸ್, RTF ಫೈಲ್ಸ್, ಡಾಕ್ ಫೈಲ್ಸ್, OTD ಫೈಲ್ಸ್, ಇಷ್ಟ ಐತ್ರಿ. ಇದಕ್ಕೆ ನಾವು ಸ್ವಲ್ಪ ಬ್ರೀಫ್ ಅಲ್ಲೇ ಎಲ್ಲಾ ಇರ್ತಿದ್ರಿ, ಅದೇ ಎಕ್ಸ್ಪ್ಲೇನ್ ಮಾಡೋದು. ಖರೆ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಹೇಳ್ತೀನಿ. ಫಸ್ಟ್ ಐತಿ HTML ಫೈಲ್ಸ್. ಈಗ HTML ಅಂದ ಐತ್ರಿ, HTML ಅಂತ ನಿಮ್ ತಲೆಯಾಗ ಬಂದ್ಬಿಡ್ಬೇಕು. ಇದು ಬೇಸಿಕ್ ಐತಿ, ನಮಗ ಬೇಸಿಕ್ ಐತ್ರಿ. HTML ಅಂದ್ರ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ರಿ, ಅದ್ ಮೊದಲು ಓದು. ದ ಕೋಡ್ ಆಫ್ ಅ ವೆಬ್ ಪೇಜ್ ಈಸ್ ರಿಟನ್ ಇನ್ ಪ್ಲೇನ್ ಟೆಕ್ಸ್ಟ್ ಅಂಡ್ ಸೇವ್ಡ್ ವಿತ್ ಅನ್ ಎಕ್ಸ್ಟೆನ್ಷನ್. ಇಷ್ಟು ಓದಾದ್ಮ್ಯಾಗ ಅವ್ರಿಗೆ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದಂದ್ರ, ದ ಕೋಡ್ ಆಫ್ ವೆಬ್ ಪೇಜ್ ಇಸ್ ರಿಟನ್ ಇನ್ ಪ್ಲೇನ್ ಟೆಕ್ಸ್ಟ್ ಅಂಡ್ ಸೇವ್ಡ್ ವಿತ್ ದ ಎಕ್ಸ್ಟೆನ್ಷನ್ .html. ಅದ್ ಹಿಂದಿನ ಸ್ವಲ್ಪ ನೆನಪು ತರ್ಸೋದ್ರಿ ಅವ್ರಿಗೆ. ಹಿಂದೇನಿತ್ತಂದ್ರ ಇದು ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಒಳಗ ಇಟ್ ಸೇವ್ಸ್ ಆಲ್ವೇಸ್ ಆಸ್ ಅ .txt. ನಾವಿನ್ನ HTML ಇಟ್ ಸೇವ್ಸ್ ದ ಫೈಲ್ ಆಸ್ .html. ಇಷ್ಟ ನೆನಪು ತರ್ಸೋದ್ರಿ, ಏನಿಲ್ರಿ. ಮತ್ತೆ ನಂದಿಲ್ಲಿ ಒಂದು ಮಿಸ್ಟೇಕ್ ಆಗ್ಯದ.
ಏನಂದ್ರ ಇದು ಪಾಯಿಂಟ್ಸ್ ಎರಡ್ ಬಂದಾವ, ಅದು ಒಂದ್ ತೆಗಿತೇನ್ರಿ ಈಗ. ಇದು ಅನಿಮಲ್ ಎಡಿಟಿಂಗ್ ಮಾಡೋಣ. ತೆಗೆದು ಒಂದ ಎರಡನೇದು ತೆಗೆದೆ, ಇದು ತೆಗೆದೆ, ಇದು ತೆಗೆದೆ, ಇದು ತೆಗೆದೆ, ಇದು ತೆಗೆದೆ, ಇದು ತೆಗೆದೆ, ಇದು ತೆಗೆದೆ ಗೈಸ್, ಇದು ತೆಗೆದೆ, ಇದೊಂದು ಉಳಿತೈತ್ರಿ ಈಗ. ಇದೆಲ್ಲಾ ಮಾಡೋದ್ರಿಂದ ಒಂದ್ ಆಗ್ತೈತ್ರಿ, ಅವ್ರಿಗೆ ತಿಳಿದ್ಯದ ಇವ್ ಚಲೋ ತಂಗ ಈ PDF ಈಗ ರೆಡಿ ಮಾಡ್ಯಾನ. ಏನ್ ಸಾರಿ, ಈ ಪವರ್ ಪಾಯಿಂಟ್ PPT ಪ್ರೆಸೆಂಟೇಷನ್ ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡ್ಯಾನ. ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನಮ್ದು HTML ಆತ. ಮತ್ ಇದ್ರದೊಳಗ ಇದ ಸೆಕೆಂಡ್ ಲೈನ್ ಒಂದ್ ಓದ್ಬೇಕು ನೋಡ್ರಿ. ವೆಬ್ ಬ್ರೌಸರ್ಸ್ ಐಡೆಂಟಿಫೈ ಅಂಡ್ ರೆಂಡರ್ ದಿಸ್ ಫೈಲ್ಸ್ ಆಸ್ ವೆಬ್ ಪೇಜಸ್ ವಿತ್ ಇಮೇಜಸ್, ಕಲರ್ಸ್ ಅಂಡ್ ಹೈಪರ್ ಲಿಂಕ್ಸ್. ನೀವು ಬಿಗಿನರ್ ಇದ್ರಿ, ನಿಮ್ಗೆ ಬಾಳ ಸ್ಟೇಜ್ ಫಿಯರ್ ಐತಿ, ಅಲ್ಲಿ ಹೋಗಿ ಏನ್ ಮಾತಾಡಕ್ ಹೋಗಂಗಿಲ್ಲ. ಇದು ಏನೈತಲ್ರಿ, ಅದು ಕಾನ್ಫಿಡೆನ್ಸ್ಲಿ ಓದ್ರಿ, ಅಷ್ಟು ಓದಿದ್ರೆ ಮುಗೀತ. ಸೆಕೆಂಡ್ ಐತಿ XML ಫೈಲ್ಸ್ ಅಂತ. ಮತ್ತೀಗ XML ಐತಲ್ರಿ, ಮೇನ್ ಇದ್ರದ ಲಾಂಗ್ ಫಾರ್ಮ್ ನಾವು ನೆನ್ಪಿಡ್ಕೋಬೇಕ. ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ನಂಗೆ ಯಾವ್ದು ನೆನ್ಪಿರೋಂಗಿಲ್ಲ ಅಲ್ರಿ, ಅದು ಬರೆದಿಡ್ಕೋದೇನ ನಂಗೆ ಹೆಲ್ಪ್ ಆಗ್ತದ. ಯಾವ್ದ ನೆನ್ಪಿರ್ತೈತಲ್ರಿ ಅದು ಆಟೋಮೆಟಿಕ್ ಅಲ್ಲೇ ಫ್ಲಾಶ್ ಆಗೋದು. ಓಕೆ, ಈಗ ಬರೀ ಒಂದು ಇದೊಂದ್ ನಂಗೆ ಪ್ರಾಬ್ಲಮ್ ಆಗ್ತೈತಂತ ಇದೆಷ್ಟು ಬರದೆ ನಾನು. ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಇದ್ರೊಳಗೆ ಏನ್ ಹೇಳ್ತಾರಂದ್ರ ಅನ್ ಆಫ್ಶೂಟ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಜನರಲೈಸ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ SGML. ಇದ್ರೊಳಗೆ ಇನ್ನೊಂದು ಬಂದ್ರಿ ಶಾರ್ಟ್ ಫಾರ್ಮ್, ಖರೀ ಲಾಂಗ್ ಫಾರ್ಮ್ ಸಾರಿ. ಖರೀ ಇದು ನಾವ್ ನೆನ್ಪಿಟ್ಕೊಳಂಗಿಲ್ಲ. ಎದಕ್ಕಂದ್ರೆ ಇದು XML ಫೈಲ್ಸ್ ಒಳಗೆ ಬರ್ತೈತ, ಅಂದ್ರ ಮೇನ್ ಹೆಡ್ಡಿಂಗ್ ಒಳಗೆ ಬರ್ತೈತ. ನಮ್ಗೆ ಎಷ್ಟು ನೆನ್ಪಿಟ್ಕೋಬೇಕಂದ್ರ ಮೇನ್ ಹೆಡ್ಡಿಂಗ್ ಇದು ಲಾಂಗ್ ಫಾರ್ಮ್ ಮೇನ್ ಇರ್ತೈತ. ಓಕೆ, ಇದು SGML ಐತ್ ನೋಡ್ರಿ. ಅದ ಹೆಂಗ್ ಮಾಡೋದಂದ್ರೆ ಇದ್ರ ಜೊತೆ ಇದು ಲೈನ್ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದಂದ್ರ ಸುಮ್ನ ಅದೇನೈತೆ ಓದೋದ, ಆಮೇಲೆ SGML ಅಂತ ಸ್ವಲ್ಪ ಜೋರ್ಸಿ ಹೇಳೋದ, ಇರ್ಲಿ ಅವ್ರಿಗೆ ಹಿಂಗ್ ಗೊತ್ತೈತಿ ಹಿಂಗ್ ತಿಳ್ಕೊತ. ಆಮೇಲೆ ಇದ್ರದ್ದು ಒಂದು ಯೂಸರ್ಸ್ ಕೊಟ್ಟಾರ, ಯೂಸ್ ಫಾರ್ ಡಾಟಾ ಸ್ಟೋರೇಜ್ ಅಂಡ್ ಎಕ್ಸ್ಚೇಂಜ್ ಟ್ರಾನ್ಸ್ಫರ್. ಇನ್ನೊಂದು ಪಾಯಿಂಟ್ ಐತಿ, ಆಲ್ಸೋ ಪ್ಲೇನ್ ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್. ಇದೇನಿಲ್ರಿ, ಹಿಂಗ ನಾರ್ಮಲ್ ಓದಿ ನೆಕ್ಸ್ಟ್ ಹೋಗೋದ. ನೆಕ್ಸ್ಟ್ ಏನಂದ್ರ RTF ಫೈಲ್ಸ್, ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ಸ್. ಇದರದ ಫುಲ್ ಫಾರ್ಮ್ ನಂಗೆ ಇದು ನೆನ್ಪಿರೋಂಗಿಲ್ಲ ಅನ್ಸದ, ಅದಕ್ಕೆ ಕನ್ಫ್ಯೂಷನ್ ಇರಬಾರ್ದು, ಅದಕ್ಕೆ ಒಂದ್ಸಲ ಬರೆದು ಬಿಡ್ತೇನ. RTF ಬರ್ದೆ. ಕ್ಯಾನ್ ಬಿ ಕ್ರಿಯೇಟೆಡ್ ಅಂಡ್ ವ್ಯೂಡ್ ಇನ್ ಸಾಫ್ಟ್ವೇರ್ ಸಚ್ ಆಸ್ ಮೈಕ್ರೋಸಾಫ್ಟ್ ಆರ್ ಓಪನ್ ಆಫೀಸ್. ಇದು ನಾರ್ಮಲ್ ಓದೋದ್ರಿ, ಇದ್ರೊಳಗೆ ಏನ್ ಅಷ್ಟ ಪ್ರಾಬ್ಲಮೆಟಿಕ್ ಏನಿಲ್ಲ. ಸಪೋರ್ಟ್ಸ್ ಫಾರ್ಮ್ಯಾಟಿಂಗ್ ಫೀಚರ್ಸ್ ಲೈಕ್ ಬೋಲ್ಡ್, ಇಟಾಲಿಕ್ಸ್, ಫಾಂಟ್ ಕಲರ್ ಅಂಡ್ ಇಮೇಜಸ್. ಇದಕ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದ. ಅಂದ್ರೆ ಈಗ ಫಾಂಟ್ ಸ್ಟೈಲ್ಗಳು ಎಷ್ಟಿದಾವ ಅಂದ್ರ ಇದು RTF ಫೈಲ್ಸ್ ನಮ್ಗೆ ಸಪೋರ್ಟ್ ಮಾಡ್ತೈತ. ಫಾರ್ಮ್ಯಾಟ್ಸ್, ಫೀಚರ್ಸ್, ಬೋಲ್ಡ್, ಇಟಾಲಿಕ್, ಮತ್ತೆ ಫಾಂಟ್ ಕಲರ್ ಮತ್ತೆ ಇಮೇಜಸ್ ಎಲ್ಲ ಚಾಯ್ಸ್ ಮಾಡಕ್ ಇದಷ್ಟು ಹೇಳ್ಬೋದ್ರಿ ನಾವು. ಇನ್ನು ಎರಡು ಅದಾವ್ರಿ, ಡಾಕ್ ಫೈಲ್ಸ್ ಮತ್ತೆ ಇನ್ನೊಂದು OTD ಫೈಲ್ಸ್ ಅಂತ. ಈಗ ಡಾಕ್ ಫೈಲ್ಸ್ ನೋಡ್ರಿ, ಡಾಕ್ ಫೈಲ್ಸ್ ಒಳಗೆ ಏನಿಲ್ರಿ, ಡಾಕ್ಯುಮೆಂಟ್ ಫೈಲ್ಸ್. ನಾವು ಒಂದ್ಸಲ ಹಿಂತಿರುಗಿ ಹಿಂಗ ನೋಡಿದ್ವಿ ಅಂದ್ರ ಅಲ್ಲಿ ಹಿಂದೆ ಪ್ರೆಸೆಂಟೇಶನ್ ಏನ್ ಇರ್ತೈತಲ್ರಿ ನಮ್ದ, ಅವಾಗ ಡಾಕ್ಯುಮೆಂಟ್ ಫೈಲ್ಸ್ ಅನ್ ಪಟ್ನ ನಂಗೆ ಬರ್ಬೇಕು ನಮ್ಗೆ. ಈಗ ನಾರ್ಮಲ್ ಓದ್ಕೊಂತ ಹೋಗ್ತೇವ. ಕಾಮನ್ ಫಾರ್ಮ್ಯಾಟ್ ಯೂಸ್ಡ್ ಇನ್ ಮೈಕ್ರೋಸಾಫ್ಟ್ ವರ್ಡ್, ಸಪೋರ್ಟ್ಸ್ ಫಾರ್ಮ್ಯಾಟಿಂಗ್ ಲೈಕ್ ಬೋಲ್ಡ್, ಇಟಾಲಿಕ್ಸ್, ಜಸ್ಟಿಫಿಕೇಶನ್ಸ್ ಅಂಡ್ ಬುಲೆಟಿಂಗ್. ಪ್ರೊಪ್ರಿಯೇಟರಿ ಫಾರ್ಮ್ಯಾಟ್ ಆಫ್ ಮೈಕ್ರೋಸಾಫ್ಟ್. ಹಿಂಗ ಪ್ರೊಪ್ರಿಯೇಟರಿ ಹಿಂಗೆಲ್ಲ ವರ್ಡ್ಸ್ ಇರ್ತಾವಲ್ರಿ, ಇದ್ರದ ಮೀನಿಂಗ್ ತಿಳ್ಕೊಬೇಕ. ಅಂದ್ರ ಅಲ್ಲಿ ಹೇಳೋ ಮುಂದ್ ಚಲೋ ಆಗ್ತದ. ನಾ ಮೀನಿಂಗ್ ಹುಡುಕ್ತೇನ್ರಿ ಈಗ, ಅಂದ್ರ ಅವ್ರಿಗೆ ಎಕ್ಸ್ಪ್ಲೇನ್ ಚಂದ ಮಾಡಾಗ್ತೈತಿ. ಒಂದ್ ನಿಮಿಷ.
ಗೈಸ್ ನೋಡ್ರಿ ನಂಗೆ ಪ್ರಾಪ್ರಿಯೇಟರಿ ಮೀನಿಂಗ್ ತಿಳಿತ. ಅದು ಪ್ರಾಪ್ರಿಯೇಟರಿ ಫಾರ್ಮ್ಯಾಟ್. ಪ್ರಾಪ್ರಿಯೇಟರಿ ಅಂದ್ರೆ ರಿಲೇಟಿಂಗ್. ದಿಸ್ ಫಾರ್ಮ್ಯಾಟ್ ಈಸ್ ರಿಲೇಟಿಂಗ್ ಟು ಮೈಕ್ರೋಸಾಫ್ಟ್. ಇಷ್ಟು ಎಕ್ಸ್ಪ್ಲೇನ್ ಮಾಡೋದ್ರಿ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. OTD ಫೈಲ್ಸ್ ಅಂದ್ರೆ ಓಪನ್ ಡಾಕ್ಯುಮೆಂಟ್ ಟೆಕ್ಸ್ಟ್. ಓಕೆ, ಇದ್ರೊಳಗೆ ಏನು ಕೊಟ್ಟಾರ ನೋಡ್ರಿ, ಪಾರ್ಟ್ ಆಫ್ ದ ಓಪನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ODF. ಓಕೆ, originally developed by Sun Microsystems, now maintained by OASIS Organization for the Advancement of Structured Information Standards. ಇಷ್ಟು ಹೇಳೋದ್ರಿ. ಇದಕ್ಕಂತ ನಂಗೆ ಏನು ಐಡಿಯಾ ಬರೋದಿಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದ. ಇದು ಲಾಸ್ಟ್ ಸ್ಲೈಡ್ ಇರ್ತೈತಲ್ರಿ, ಸುಮ್ಮ ಹೆಂಗೆ ತಂಗ ಓದೇ ನೆಕ್ಸ್ಟ್ ಸ್ಲೈಡ್ ಒಳಗೆ ಥ್ಯಾಂಕ್ ಯು ಅಂತ ಹೇಳಿ ಬಂದ್ಬಿಡ್ತಿರಲಿಲ್ಲ. ನೋಡೋರು ಏನ್ ಸಿನಾಕ ಇದು ಡಿಸ್ಟರ್ಬ್ ಮಾಡ್ಬೇಕಂತ ಸಾಧ್ಯತೆ. ಇದ್ರಾಗ ಏನೈತೆ ಹೇಳ್ರಿ ಅಂತ ಅದ ಅವ್ರಿಗೆ ಡೌಟ್ ಬರುವಂತದ. ದಿಸ್ ಈಸ್ ನೌ ಮೇಂಟೈನ್ಡ್ ಬೈ OASIS ಅಂತ ಹೇಳ್ಬೋದು. ಮತ್ತು ಒರಿಜಿನಲಿ ಡೆವಲಪ್ಡ್ ಬೈ ಸನ್ ಮೈಕ್ರೋಸಿಸ್ಟಮ್ಸ್. ಇಟ್ ಈಸ್ ಪಾರ್ಟ್ ಆಫ್ ದ ಓಪನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಹಿಂಗೈತ್ರಿ ಅದ. ಇದ್ರಾಗ ಏನು ತಲೆ ಓಡಾತಿಲ್ಲ ಅಂತ ಇಷ್ಟು ಹೇಳಿ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಮಾಡ್ಬೇಕ್ರಿ ನಾ ಥ್ಯಾಂಕ್ ಯು ಅಂತ. ಅಂದ್ರೆ ನೋಡೋರ್ಗೆ ಚಂದ ಕಾಣಿಸ್ತೈತೆ, ಮಾಡ್ತೀನಿ ನೋಡ್ರಿ ಗೈಸ್. ನಾನು ಥ್ಯಾಂಕ್ ಯು ಅಂತ ಒಂದು ಸ್ಲೈಡ್ ಮಾಡಿದೆ. ಈಗ ಅದ್ರೊಳಗೆ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಮತ್ತು ಇದೆಯಸ್ ಇವೆಲ್ಲ ಯೂಸ್ ಮಾಡಿದೆ. ಇಷ್ಟಿತ್ರಿ ನಮ್ದು PPTದ ಅಂದ್ರೆ ಮಸ್ಲಾ. ಮತ್ತು ನೋಡು ನೀವು ಏನು ಸೀನ್ ಆಗ್ತೈತೆ. ಊಟ ಮಾಡಬೇಕಾ, ಊಟ ಮಾಡಿ ಮತ್ಕೊಂಡು ಮತ್ತೆ ಹೇಳ್ರಿ ನಾಳೆ. ಸೊ ಇವತ್ತಿನ ಬ್ಲಾಗಿಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರಿಬೇಡ್ರಿ. ಲೆಟ್ಸ್ ಗೋ, ಬಾಯ್.